ನನಗೆ ಮಡಗಪ್ಪಾನು ಐಸು ಏನು ಹೇಳಿದ್ಲು? ಯಾಕೆ ಫೋನ್ ಹಿಂಗೆ ಹೊಡೆದಾಕ್ದೆ? ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಾ? ಐಸು ಏನು ಹೇಳಿದ್ಲು ಅಂತ ನಮ್ಮ ತವ ಹೇಳ್ಬಾರ್ದೆ. ಜೋಗಿ ಅವರೇ, ನಾವು ಮನೆಗೆ ಹೋಗಿ ಅಲ್ಲಿ ಏನಾಯ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ಎಲ್ಲಿಗೆ ಹೋಗ್ತೀರಾ? ಎಲ್ಲರೂ ತೆಪ್ಪಿಗೆ ಮನೆಯಾಗೆ ಇರಿ. ವಯಸ್ಸು ನಮ್ಮನ್ನೆಲ್ಲ ಯಾಮಾರ್ಸವಳೆ. ಅವಳು ಬಸ್ರಿ ಅಲ್ವಂತೆ ಪಾರ್ವತಿ. ಏನ್ರಿ ಹೇಳ್ತಿದ್ದೀರಾ? ನಮ್ಮ ವಯಸ್ಸು ಗರ್ಭಿಣಿ ಅಂತ ಹೇಳಿದ್ದು ಸುಳ್ಳೆ. ಅಮ್ಮನೆ ಬರ್ದಾಗೆ ಮೊಮ್ಮಕ್ಕಳು ನೋಡೋ ಭಾಗ್ಯ ಇಲ್ಲ ಅನ್ಸ್ತದೆ. ಅದಕ್ಕೆ ನಮ್ಮ ಮಕ್ಕಳೇ ನಮ್ಮ ಹೊಟ್ಟೆ ಉರಿಸ್ತಾವ್ರೆ. ಅದಕ್ಕೆ ಯಾಕೆ ಹೀಗೆ ಮಾಡಿದ್ರು? ಅವ್ರಿಗೆ ಸುಳ್ಳು ಹೇಳೋ ಅಂಥದ್ದೇನಾಗಿತ್ತು? ಅವ್ರಿಗೆ ದ್ರೋಹ ಮಾಡೋದು ನಮ್ಮ ಮಕ್ಕಳಿಗೆ ಅಂಟ್ಕೊಂಡಿರೋ ದೊಡ್ಡ ಕಾಯಿಲೆ ಅಲ್ವೇ? ನೀನ್ ಗರ್ಭಿಣಿ ಅಂತ ನಿನ್ ಗಂಡ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಯಾಮಾರಿಸ್ತ. ಈಗ ಐಸನ್ನು ಹಂಗೆ ಮಾಡವಳೆ. ಇನ್ನೊಂದು ಮಗ ಹುಟ್ಟಬೇಕಾಗಿರೋ ಮಗುವಿನ ಹೊಟ್ಟೆಲೆ ಚಿವುಟ ಹಾಕ್ತ. ಮಕ್ಕಳು ನಮ್ಗೆಲ್ಲ ಆಸರೆ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮನೇನಾಗೆ ಕುಲಗೇಡಿ ಮಕ್ಕಳು ಹುಟ್ಟಿ ಕುಲಕ್ಕೆ ಮೃತ್ಯು ಆಗ್ತಾವ್ರೆ. ಇಂಥ ಮಕ್ಕಳಿಂದ ನಾವ್ ಏನ್ ಸಂತೋಷ ಕಾಣಕ್ಕಾಯ್ತದೆ? ಹುಟ್ಟಬೇಕಾದ್ರೆ ನೀವೆಲ್ಲ ಸತ್ತೋಗಿದ್ದಿದ್ರೆ ನಮ್ಗೆ ಮಕ್ಕಳೇ ಇಲ್ಲ ಅಂತ ಸಂತೋಷವಾಗಿರ್ತಿದ್ವಿ. ಹಂಗೆ ಹೇಳ್ಬೇಡಿ ನೀವು. ಮಕ್ಕಳು ಎದೆಗೆ ಒದಿತಾರೆ ಅಂತ ಹಾಲು ಕುಡಿಸ್ತಾ ಇರಕ್ ಆಯ್ತದೇನ್ರಿ? ಏಟಂದ್ರು ನಾವೆತ್ತಿರೋ ಮಕ್ಕಳು 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 ಅಂತ ಎದೆ ಎತ್ತರಿಗೆ ಬೆಳೆಸಿದ್ರೆ ಏನ್ ಮಾಡಿದ್ರು ನೋಡ್ದಲ್ಲ ನೀನೆ. ಬದುಕಿದ್ದಾಗ್ಲೆ ಕೊಳ್ಳಿ ಇಡ್ತಾವ್ರೆ. ಇಂಥವ್ರನ್ನೆಲ್ಲ ಮಕ್ಕಳು ಅಂತ ಹೇಳ್ತೀಯ? ಅಲ್ಲ, ನಮ್ಮ ವಯಸ್ಸು ಈ ವಿಷಯದಲ್ಲಿ ಯಾಕೆ ಹುಡುಗಾಟ ಆಡಿದ್ಲು? ಯಾಕೆ ನಮ್ಮನ್ನೆಲ್ಲ ಮೋಸ ಮಾಡಿದ್ಲು? ತೋರ್ಲಿ ಅವಳಿಯ ಕೇಳ್ತೀನಿ. ಹೌದು ಮಾವಯ್ಯ, ಬನ್ನಿ ನಮ್ಮ ಮನೆಗೆ ಹೋಗೋಣ. ಅತ್ತಿಗೆ ಹತ್ರ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಾನೇ ಕೇಳ್ತೀನಿ. ಗಂಡ ಅವಳ ಹತ್ರ ಸರಿಯಾಗಿ ನಡ್ಕೊಂತಾ ಇರ್ಲಿಲ್ವಂತೆ. ಅದಕ್ಕೆ ಅವನಿಗೆ ಒಪ್ಸಕ್ಕೆ ಹಿಂಗ್ ಸುಳ್ಳು ಹೇಳದ್ಲಂತೆ. ಇದು ಒಂದು ಕಾರಣನೇ. ಅವಳು ಗಂಡಂದತ್ತೆ ಸಂದಾಗಿರಕ್ಕೆ ಹಿಂಗೆಲ್ಲ ಸುಳ್ಳು ಹೇಳೋದೆ. ಅದರಿಂದ 8 ಜನದ ಮನಸ್ಸು ನೋವಾಯ್ತದೆ ಅಂತ ಅವಳೇನಾದ್ರೂ ಯೋಚನೆ ಮಾಡೋಳ? ಅಂಥವಳ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಯಾಕೆ ಆಯ್ತದೆ. ಇನ್ಯಾಕೆ ಯಾರು ಅವಳ ವಿಷಯನ ಈ ಮನೆನಾಗೆತ್ತಬಾರ್ದು. ಅಭಯ, ಐಸು ಯಾವ್ದೋ ಜ್ಞಾನದಾಗ ಸುಳ್ಳು ಹೇಳಿರ್ತಾಳೆ. ಇವಾಗ ಅವಳಿಗೆ ಅವಳು ಮಾಡಿರೋ ತಪ್ಪಿನ ಅರಿವಾಗಿರ್ತದೆ. ನಾವು ಅವಳು ತವ್ರ ಮನೆಯವರಪ್ಪಯ್ಯ. ನಾವೇ ಅವಳನ್ನು ದ್ವೇಷ ಮಾಡೋದು ಸರಿ ಇರ್ತದ ಹೇಳು? ಆಗಿದ್ದಾಗೋಗದೆ. ಐಸು ನಾ ಕ್ಷಮಿಸ್ಬಿಡು. ಆಗಕ್ಕಿಲ್ಲ ಶಂಕರ. ನೀನು ಅದೇ ತಪ್ಪು ಮಾಡಿ ನಮ್ಮನ್ನೆಲ್ಲ ಯಾಮಾರಿಸ್ದೆ.
ಅದೇ ಧೈರ್ಯದ ಮೇಲೆ ಇವತ್ತು ವಯಸ್ಸು ಸುಳ್ಳು ಹೇಳವಳೆ. ನಾನಿವತ್ತು ಅವಳನ್ನ ಸಂಸಿದ್ರೆ ಇನ್ನೊಂದು ತಪ್ಪು ಮಾಡಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಇದಾಗಬಾರ್ದು ಶಂಕರ. ಇನ್ಮ್ಯಾಕೆ ಅವಳಿ ಮನೆಗೆ ಮುಖ ತೋರಿಸ್ಬಾರ್ದು. ಅಯ್ಯೋ, ಹಿಂಗೆ ಹೇಳಿದ್ರೆ ಹೆಂಗೆ? ಅವಳಿಗೆ ಇದೆ ಅಲ್ವೇ ತವ್ರ ಮನೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನ್ ಮಾತಾಡೇನು. ಅಪ್ಪಯ್ಯ, ಅವಳ ಮ್ಯಾಕೆ ನೀನು ಪಿರಾಣನೇ ಇಟ್ಕೊಂಡಿದ್ಯಾ. ಈಗ ಈ ರೀತಿ ಅವಳ ಮೇಲೆ ದ್ವೇಷ ಕಾರಿದ್ರೆ ಅವಳ ಮನ್ಸಿಗೆ ಹೆಂಗಾಗಕ್ಕಿಲ್ಲ? ಯಾರು ಅವಳ ವಿಷಯ ನಂತಾವ ಮಾತಾಡಕ್ ಬರಬೇಡಿ. ಯಾರಾದ್ರೂ ನನ್ನ ಮಾತು ಮೀರಿ ಅವಳು ತಾವ ಮಾತಾಡಿದ್ರು ನನ್ನ ಕ್ವಾಪ ಏನು ಅಂತ ನಿಮ್ಗೆಲ್ಲ ತೋರಿಸ್ಬೇಕಾಯ್ತದೆ. ಐಶ್ವರ್ಯ ಅವರೇ, ಏನಾಯ್ತು? ನಿಮ್ಮ ಅಪ್ಪಯ್ಯ ಏನು ಅಂತ ಹೇಳಿದ್ರು? ಅಪ್ಪಯ್ಯ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಟ್ಟ. ಇನ್ಯಾವತ್ತು ನನಗ್ ಮುಖ ತೋರಿಸ್ಬೇಡ ನೀನು ಅಂತ ಹೇಳ್ಬಿಟ್ಟ. ಟೆನ್ಷನ್ ಮಾಡ್ಕೋಬೇಡಿ. ಅವ್ರ ಕೋಪ ಏನಿದ್ರು ಆ ಕ್ಷಣಕ್ಕಷ್ಟೇ. ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಎಲ್ಲ ತಣ್ಣಗಾದ್ಮೇಲೆ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ. ನೀವು ಸಮಾಧಾನದಿಂದಿರಿ.